ಇದ್ದಂತ ರೀತಿನಲ್ಲಿ ಇಲ್ಲ. ಅಲ್ಲ ನೀವ್ ಹೇಳುತ್ತಲ್ವಾ? ಅಲ್ಲಲ್ಲ, ನಾನು ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯನವ್ರು ಚೇಂಜ್ ಆಗ್ಯಾರ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. ಬೇಡ ಅಂತಂದ್ರೆ ಬೇಡ. ಆ ಸಿದ್ದರಾಮಯ್ಯವ್ರು ಕಳೆದು ಹೋಗ್ಬಿಟ್ಟ. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಲ್ಲ, ಹಂಗಿದ್ದಾರ ಈಗ? ಹಂಗಿಲ್ಲ. ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ. 2013 ಇಂದ 18 ಇದ್ದಾಗೇನೆ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ, 83ನೇ ಇಸ್ವಿನಲ್ಲೇ ಮೊದಲನೇ ಸಾರಿ MLA ಆಗಿ ಬಂದೆ. 84ರಲ್ಲಿ ಮಿನಿಸ್ಟರ್ ಆದೆ. ಈಗ 40 ವರ್ಷ ಆಯ್ತು ಬಂತು ಮಿನಿಸ್ಟರ್ ಆಗಿ. ನಾನು 40 ವರ್ಷ ಆಯ್ತು ಬಂತು ಮಿನಿಸ್ಟರ್ ಆಗಿ. ಮಾನ್ಯ ಯತ್ನಾಳ್ ಅವರೇ, ನಾನು ಅವತ್ತು ಹೆಂಗಿದ್ದೆ, 83ರಿಂದ 83ವರೆಗೆ ಹೆಂಗಿದ್ದೆ, 83ರಿಂದ ಹೇಗಿದ್ದೆ, ಈಗ 84ರಿಂದ ಎಲ್ಲಿ ಮಿನಿಸ್ಟರ್ ಆಗಿದೆ ಹಾಗೇನೆ 2013ರಿಂದ 18ವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ, ಬದಲಾವಣೆ ಆಗಿಲ್ಲ. ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ. ಇದರ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನಿದ್ದಾರೆ. ಇನ್ನು ತುಂಬಾ ಜನ ಪಡೆದಿಲ್ಲ. ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು, ನಿಮ್ಮ ಮಾತಿಗೆ ಅಲ್ಲ. ಸರ್ ಒಂದೇ ನಿಮಿಷ, ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು, ನಿಮಗೆ ತಟ್ಟಿದ್ದು. ಒಂದೇ ನಿಮಿಷ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಾಕ್ ಹೆಂಗಿದ್ರಿ ಹಂಗೆ ಇದೀರಿ, ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ನಾವು ಹೇಳಕತ್ತೇವೆ. ಆ ಜಿಗಿಟ್ದನ CC ಪಾಟೀಲ್, ನೀವು ನಮ್ ಜೊತೆಲೇ ಇದ್ದವರು, ಸುಮ್ಮನೆ ಯಾಕೆ ಕೂತ್ಕೊಳ್ಳಿಯಪ್ಪ. ನಾ ಏನಾರ ಅಂದ್ಕೂಡ್ಲೆ ನನಗೆ ನೋಡಿ, ನೀವನು ನೋಡಿದೀನಿ, ನಾನು ನೋಡಿದಿರಿ. ನೀವು ಕೂತ್ಕೊಳ್ಳಿ, ನಮ್ ಜೊತೆ ಇದ್ದವರು ಅಲ್ಲ ನೀವು. ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಅನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿ. ಅಂದ್ರೆ ನಮ್ಮ ದೇಶದ 100% ಕರೆಕ್ಟ್, ಐ ಅಗ್ರಿ ವಿತ್ ಯು. ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು. ಕಾಲು ಹಿಡಿದು ಕಾಲು ಮುಟ್ಟೋದು, ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆನ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಥ್ಯಾಂಕ್ ಯು ಸರ್. 100% ಕರೆಕ್ಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ, ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ. ವಯಸ್ಸಾದವರಿಗೆ ಗೌರವ ಕೊಡಬೇಕು, ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು, ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಗೌರವ ಕೊಡಲೇಬೇಕು, ಪ್ರೀತಿಸಲೇಬೇಕು. ಗೊತ್ತಾಯ್ತಾ? ಮನುಷ್ಯರಾಗಿ ಕಾಣಲೇಬೇಕು. ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಮನುಷ್ಯತ್ವ ಇದೆಯಲ್ಲ, ಅದನ್ನು ಮನುಷ್ಯತ್ವ ಅಂತ ಕರೆಯಲ್ಲ, ಮೃಗತ್ವ. ಮಾಡಬೇಡಿ. ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ. ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು. ಸರ್ ಒಂದೊಂದ್ಸಾರಿ
ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಇಲ್ವಾ ಸರ್? ಕರೆಕ್ಟ್ ಆಗಿ ಮಾತಾಡ್ತಾರೆ. ಎಲ್ಲಿದ್ರು ವ್ಯಕ್ತಿ ಪೂಜೆ ಇದಕ್ಕೆ ಮಂತ್ರಿ ಆದ್ರಲ್ಲ. ಕುಟುಂಬ ಪೂಜೆ ಸರಿ ಅಪ್ಪಾಜಿ ಎಂಬುದು ಗೌರವ ಇದೆ ಸರ್. ಕುಟುಂಬ ಗೌರವ ಪೂಜೆ ಸರಿನಾ? ತುಂಬೋದು, ಕೊಡೋದು ಅದಕ್ಕೆ ಅಪ್ಪಾಜಿ ಎಂಬ ಕುಟುಂಬ ಅದಕ್ಕ ಕುಟುಂಬ ಪೂಜೆ ಸರಿ ಅರವಿಂದ್ ಅವರೇ ಯಾವುದೇ ವಿಷಯಕ್ಕೆ ಬೇಡ ಬೇಡ ಇದೆ. ಕುಟುಂಬ ಮೇನ್ ಉತ್ತರ ಕೊಡಿ. ಬೇಡ ಅಂತ ಹೇಳಿದ್ರೆ ಯತ್ನಾಳ್ ಸಾಹೇಬ್ರು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದನ್ನ ನೀವು ಈಗ ಪಾಪ ಅವರು ನಿಮ್ಮ ಪಾರ್ಟಿನಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಿಯಾಂಕರೇ, ವ್ಯಕ್ತಿ ಗೌರವ ಅಪ್ಪಾಜಿ ನಮ್ ರೆಸ್ಪೆಕ್ಟಬಲ್ ನಾವ್ ಯಾವ ತರ ಕೊಡ್ತೀವಿ ಆ ತರ ಇರ್ತದೆ. ನಾನು ನಿಮ್ಮ ಬಾಯಿಂದ ಕೇಳಿದ್ರೆ ನಂಗೆ ಭಾರಿ ಬೇಜಾರಾಗ್ತದೆ. ನೀವು ಹಿನ್ನೆಲೆ ಗೊತ್ತು, ಅವರು ಏನ್ ಹೇಳಿದ್ರು ಅಂದ್ರೆ ವ್ಯಕ್ತಿ ಅವ್ರು ಪೂಜೆ ಏನ್ ಬೇಡ ಹೇಳ್ತಾರೆ ಅಂತ ಸರ್, ಅಲ್ವಾ? ಬಹಳವಾಗಿ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳು ವಿಷಯಕ್ಕೆ ಬನ್ನಿ. ಮುಖ್ಯಮಂತ್ರಿಗಳು ಯಾವಾಗ ವಾಲ್ಮೀಕಿ ನಿಗಮಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಾನು ಕಿವಿಗೆ ಇದಾಕೊಂಡು ಕೇಳಕ್ ಶುರುವಾತೀನಿ. ಈಗ ಎಲ್ಲಾ ಸುತ್ತಿಸ್ತಾವ್ರೆ. ಇಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಇವೆಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 2 ತಾಸು ಸುತ್ತಿದ್ದಾರೆ. ದಯವಿಟ್ಟು ವಾಲ್ಮೀಕಿಗೆ ಬರಕ್ ಹೇಳಿ. ಆಯ್ತು. ನೀವು 7 ತಾಸು ವಾಲ್ಮೀಕಿಗೆ ಬರೋದು ಅವ್ರಿಗೆ. ಮುಖ್ಯಮಂತ್ರಿಗೆ ಹೇಳ್ಬೇಕು ನೀವು. ಈಗ ಅಶೋಕ, ನೀವು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಮಾತಾಡುವಾಗ ನಾನು ಏನೂ ಮಾತಾಡಲಿಲ್ಲ. ಒಂದೇ ಒಂದು ಸಾರಿ ಎದ್ದಿದ್ದದು, ಅದು ಒಂದೇ ಸಾರಿ ಎದ್ದಿದ್ದದು. ಇನ್ನು ಬಾಕಿದೆಲ್ಲ ಕೇಳ್ತಾ ಇದ್ದೆ. ಯಾಕಂದರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ, ತೋರಿಸ್ತಾ ಇದ್ರಲ್ಲ, ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು. ಬಹುತೇಕವಾಗಿ ಪೇಪರ್ ಕಟಿಂಗ್ಸ್. ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದ್ ಒಂದು ನಿಮ್ PWD ಮಿನಿಸ್ಟರ್ ಅಷ್ಟೇ. ಇನ್ಯಾವುದು ಪೇಪರ್ ಕಟಿಂಗ್ ತೋರಿಸಿಲ್ಲ. ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಫ್ರಾಡ್ ಆಗಿರೋದು, ಅಕೌಂಟ್ ಓಪನ್ ಮಾಡೋದು 12 ದಾಖಲೆ ಕೊಟ್ಟಿದ್ದೀನಿ. ನಿಮಗೂ ಕೊಡ್ತೀನಿ. ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸ್ತೀನಿ. ಬಹುತೇಕವಾಗಿ ನನಗೆ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ, ಯಾಕಂದರೆ ಭಾಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣ. ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ, ವಿರೋಧ ಪಕ್ಷದ ನಾಯಕರಾಗಿ ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣನ. ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಹೆಂಗೆ ಮಾತಾಡ್ತಾರೆ. 3 ಗಂಟೆ 4 ನಿಮಿಷ ಮಾತಾಡಿದ್ದೀನಿ. ಸುದೀರ್ಘವಾಗಿ ಮಾತಾಡಿದ್ದೀನಿ. ನಾನೆಲ್ಲ ಭಾಷಣ ಕೇಳಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದರೆ, ನೀವು ಒಂದು 1000 ಸಾರಿ ಪರಿಶಿಷ್ಟ ಜಾತಿಯವ್ರದ್ದು, ಪರಿಶಿಷ್ಟ ವರ್ಗದ್ದು, ಪರಿಶಿಷ್ಟ ಪಂಗಡದವ್ರದ್ದು, ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾ ಬಂದ್ರೆ. ಇದು ಪರಿಶಿಷ್ಟ ವರ್ಗದವ್ರಿಗೆ ಇರ್ತಕ್ಕಂಥ ನಿಗಮ. ಸತ್ತೋಗಿರ್ತಕ್ಕಂಥ ವ್ಯಕ್ತಿ ತಮಿಳುನಾಡಿನ ಬೋವಿ ಜನಾಂಗದವರು ಅಲ್ಲ ಮಧು, ಬೋವಿ. ಅವರು ಪರಿಶಿಷ್ಟ ಇಲ್ಲ ಮುಖ್ಯಮಂತ್ರಿಗಳೇ, ಲಂಬಾಣಿ ಜನ ಇಲ್ಲ. ಆಂಧ್ರ ಮತ್ತು ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ ಲೆಫ್ಟು, ಪರಿಶಿಷ್ಟ ಜಾತಿ ರೈಟು, ಬೋವಿ ಜನರು. ಅದು ಕರ್ನಾಟಕದಲ್ಲಿ ಕರ್ನಾಟಕ ವಿಚಾರ ಮಾತಾಡೋಣ. ಗೊತ್ತಾಯ್ತಾ? ಅಲಮಾರಿ ಜನ, ಆಂಧ್ರ ತಮಿಳುನಾಡಲ್ಲಿ ಬ್ಯಾಕ್ವರ್ಡ್ ಅವರು ಅಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿನೇ. ಕರ್ನಾಟಕ ಪರಿಶಿಷ್ಟ ಜಾತಿನೇ. ಆಂಧ್ರ ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ, ಗೋವಿ ಅಂದ್ರೆ ಪರಿಶಿಷ್ಟ ಜಾತಿ. ನೀವು ತೆಗೆದು ನೋಡ್ರಿ ಫಸ್ಟ್. ಆಯ್ತು ರೀ, ಅಲ್ಲಿ ವಿಚಾರ ಬೇಡ. ಅಲ್ಲ, ಈ ಕರ್ನಾಟಕದಲ್ಲಿ ಯಾವ ಇದಕ್ಕೆ ಸೇರುತ್ತೆ ಹೇಳಿ ಅಣ್ಣ. ಹೋಗ್ಲಿ ಮಂಜು ಕೂತ್ಕೊಳ್ಳಿ. ನೀವು ಯಾಕೆ ಮಾತಾಡಿದ್ರಿ ಇಲ್ಲಿ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ SCP TSP ಕಾಯ್ದೆ ತಂದವರು ನಾವು 2003. ಇಡೀ ದೇಶದಲ್ಲಿ ತೆಲಂಗಾಣ, ಆಂಧ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಕರ್ನಾಟಕ, ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ. ಬೇರೆಯವರಿಗೆ ಬದ್ಧತೆ ಇದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಸಮಾನತೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ?
ನೀವು ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಇನ್ ಪ್ರಮೋಷನ್ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಹೊಡೆದಾಕ್ಬಿಟ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲಿ ಆಗ ಚೀಫ್ ಸೆಕ್ರೆಟರಿ ಆಗಿದ್ದವರು ರತ್ನಪ್ರಭಾ. ಚೀಫ್ ಸೆಕ್ರೆಟರಿ ಆಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ವರದಿ ತರಿಸ್ಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬಡ್ತಿನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾಯ್ದೆಯನ್ನು ಮಾಡೋದು, ಕಾನೂನನ್ನು ಮಾಡೋದು. ಇಟ್ ವಾಸ್ ಅಪೀಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸ್ಡ್ ಸಚ್ ಎ ಲಾ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್. ಎಲ್ಲರೂ ಇದ್ರೆ ತೋರಿಸಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ. ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಒಂದು ಕೋಟಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ರಿಸರ್ವೇಶನ್ ನಲ್ಲಿ ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ. ನೋ ಅದರ್ ಸ್ಟೇಟ್, nowhere in the country. ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ? ಅದೇ 1 ಕೋಟಿ ಆಗಿದೆ. 1,50,00,000 ಇತ್ತು, 1 ಕೋಟಿ ಆಗಿದೆ. 50 ಲಕ್ಷ ಇತ್ತು, 1 ಕೋಟಿ ಆಯಿತು. ಓನ್ಲಿ ಸ್ಟೇಟ್. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ 4% ನಲ್ಲಿ 10 ಕೋಟಿವರೆಗೆ KSFCನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಬೇಕು ಅಂತ ಮಾಡಿರ್ತಕ್ಕಂಥದ್ದು, ಉಳಿದದನ್ನ ಸರ್ಕಾರ ಕಟ್ಟಿಕೊಡ್ತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ನಾವು ದಲಿತರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಇವೆಲ್ಲ ಮಾಡಿದವರು. ಇಲ್ಲ ಇಲ್ಲ, ಉತ್ತರ ಕೊಟ್ಬಿಡ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಸರ್ 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 ಆಮೇಲೆ ಸರ್ 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 ಒಂದು ನಾನು 2013 ಬಂದ ತಕ್ಷಣ ಸರ್ ತಾವೇನು KIDBನಲ್ಲಿ ಏನು ಲ್ಯಾಂಡ್ ರಿಸರ್ವೇಶನ್ ತಂದ ಮೇಲೆ 50% ಎಲ್ಲ ಆದಮೇಲೆ ಏನು KIDB ಪ್ರಾರಂಭ ಆದಾಗ್ಲಿಂದ 30 ವರ್ಷದಲ್ಲಿ ಆಗ್ಲಾರ್ದಂತ ಬದಲಾವಣೆ ಕೇವಲ 5 ವರ್ಷದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಗೆ ಅಲಾಟ್ಮೆಂಟ್. KIDB ಲ್ಯಾಂಡ್ ಕೊಡುವಾಗ 75% ಸರ್ಕಾರ ಕೊಡೋದು, ಇನ್ನು 25% ಮಾತ್ರ ಬೆನಿಫಿಷಿಯರಿ ಕೊಡೋದು. ಇದನ್ನು ಮಾಡಿದವರು ಆರ್ಡರ್ಸ್ ಮಾಡಿದವರು ಯಾರು? ನಾವೇ ಮಾಡೋದು. ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು. ನೀವು ಏನೂ ಮಾಡದೇನೆ ಅನ್ಯಾಯ ಆಯಿತು,
ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ. ಕೂತ್ಕೊಳ್ರಿ, ನಾವು ಒಗ್ಗಲ್ಲ. ನಾನು ಆ ಕಾಳಜಿ ಎಲ್ಲ ಹೋಯ್ತು. ಐ ಆಮ್ ನಾಟ್ ಗೋಯಿಂಗ್ ಟು ಯೀಲ್ಡ್. ಕಾಳಜಿ ಐ ಆಮ್ ನಾಟ್ ಗೋಯಿಂಗ್ ಟು ಯೀಲ್ಡ್. ಪ್ಲೀಸ್ ಈಗಲೂ ಇದೆ, ಆಗ್ಲೂ ಇದೆ, ಯಾವಾಗಲೂ ಇದೆ, ನಾಳೆನೂ ಇರ್ತದೆ, ನಾವು ಬದುಕಿರೋವರೆಗೂ ಇರ್ತದೆ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. Social justice is our commitment to the depressed and oppressed classes of the society. ಇದ್ರ ಬಗ್ಗೆ ಯಾರಿಂದಲೂ ಪಾಠ ಕಲ್ತ್ಕೋಬೇಕಾದಂತ ಅಗತ್ಯ ಇಲ್ಲ. ಇಟ್ ಇಸ್ ಮೈ ಕಮಿಟ್ಮೆಂಟ್. ನಾವು ನಿಮ್ಮಿಂದ ಪಾಠ ಹೇಳಿಸ್ಕೋಬೇಕಾ? ದುರ್ದೈವ ವಿಚಾರ ಬರ್ತದೆ. ನಿಮ್ಮಿಂದ ಪಾಠ ಇವರಿಂದ ಪಾಠ ಹೇಳಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ಮನೆ ಅಧ್ಯಕ್ಷರೇ, ನಾವು 26ನೇ ತಾರೀಕು ಮೇ 2024 ಅವನು ಚಂದ್ರಶೇಖರ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣನೇ ಅವರು 27ನೇ ತಾರೀಕು ಕವಿತಾ, ದಿ ವೈಫ್ ಆಫ್ ಡಿಸೀಸ್ಡ್ ಚಂದ್ರಶೇಖರ್, ಅವರು ಕಂಪ್ಲೇಂಟ್ ಕೊಡ್ತಾರೆ 27ನೇ ತಾರೀಕು. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು FIR ಹಾಕಿ ಕೋರ್ಟ್ ಕಳಿಸಿ ತನಿಖೆ ಪ್ರಾರಂಭ ಮಾಡ್ತೀವಿ. ಆಮೇಲೆ 28ನೇ ತಾರೀಕು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ರಾಜಶೇಖರ್ ಅಂತೇಳಿ ಈಸ್ ಎ ಜನರಲ್ ಮ್ಯಾನೇಜರ್, ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಇದು ಡೆತ್ ನೋಟ್ ಎಲ್ಲ ಓದಿದ್ದಾರೆ. ನಾನೆಲ್ಲ ಓದಕ್ಕೆ ಹೋಗೋದಿಲ್ಲ. 6 ಪೇಜ್ ಇದೆ ಡೆತ್ ನೋಟು ಅಂತ ಓದಿದ್ದಾರೆ. ಅದನ್ನೆಲ್ಲ ನಾ ಎಲ್ಲ ಓದಕ್ಕೆ ಹೋಗಲ್ಲ. ಅದ್ರ ಮೇಲೆ 27ನೇ ತಾರೀಕು ಕಂಪ್ಲೇಂಟ್ ಆಗಿದೆ, FIR. ಇದು ಅವರು ಬರ್ಕೊಟ್ಟಿರ್ತಕ್ಕಂಥ ರಿಪೋರ್ಟು, ಕಂಪ್ಲೇಂಟು. ಆಮೇಲೆ ಇವರು ರಾಜಶೇಖರ್ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅವರು 6 ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಮನಿ ಮೇಘಾಲಯ್, ಎರಡನೇದು ನಿತೇಶ್ ರಾಜನ್, ರಾಮಸುಬ್ರಹ್ಮಣ್ಯಂ, ಇವರೆಲ್ಲ ಮಣಿ ಮಕಾಲಯ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಸಿಟಿ ಕರ್ನಾಟಕ ಅಕ್ಯೂಸ್ಡ್ ಪರ್ಸನ್ಸ್, ಇವರೆಲ್ಲ A1. ನಿತೀಶ್ ರಂಜನ್ ಅಕ್ಯೂಸ್ಡ್ ಪರ್ಸನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ರಾಮಸುಬ್ರಹ್ಮಣ್ಯಂ A3 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಸಂಜಯ್ ರುದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಪಂಕಜ್ ದ್ವಿವೇದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಸುಚಿಸ್ಮಿತಾ ಇವರು ನೋಡಿ ಸರ್, ನೀವೇ ಹೇಳ್ತಾ ಇದ್ರಿ ಬರೀ ಬ್ಯಾಂಕ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೆತ್ ನೋಟ್ ನಲ್ಲಿ ಮಂತ್ರಿ ಹೆಸರಿದೆ, ಅದ್ರ ಮೇಲೆ ಕಂಪ್ಲೇಂಟ್ ಇಲ್ಲ, MD ಮೇಲೆ ಕಂಪ್ಲೇಂಟ್ ಇಲ್ಲ, ಅಧ್ಯಕ್ಷ ಮೇಲೆ ಕಂಪ್ಲೇಂಟ್ ಇಲ್ಲ. ಇದ್ರ ಉದ್ದೇಶ ಏನ? ಅಲ್ಲ, ನೀವು ಅಲ್ಲ ರೀ, ಇವ್ರು ಕೊಟ್ಟಿದ್ದ ಫುಲ್ ಆಗಿ ಕೇಳಿ. ಸ್ಟಾರ್ಟ್ ಅವ್ರು ಇದ್ದ ವಿಚಾರ ನೋಡಿ. MD ಕೊಟ್ಟಂತ ಹೇಳುವ ವಿಚಾರ ಕರೆಕ್ಟ್ ಕೇಳಿ ಮತ್ತೆ ಮಾತಾಡಿ. ಬರೀ ಬ್ಯಾಂಕ್ದವ್ರ ಹೆಸರ
ಅದನ್ನ ಬರ್ತಾ ಸತ್ಯ ಹೇಳ್ತಾರೆ ಆಯ್ತಪ್ಪ, ಅರ್ಧಂಬರ್ಧ ಕೇಳಿ ಮಾತಾಡ ಹೇಗೆ ಓದ್ತೀನಿ. ವೈ ಆರ್ ಯು ಲೂಸಿಂಗ್ ಯುವರ್ ಪೇಷನ್ಸ್? ಇಲ್ಲ ಸರ್, ನಾ ಹೇಳ್ತಾ ಇದ್ದೆ ನಿಮ್ ಗಮನ. ವೈ ಡು ಯು ಲೂಸ್ ಯುವರ್ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅದೇ ಫ್ಯಾಕ್ಟ್ ಸರ್, ಅದನ್ನ ನಿಮ್ ಗಮನಕ್ಕೆ ತಗೊಂಡ್ಬರತ್ತೇವೆ. ನಿಮ್ಮ ಸರ್ಕಾರದಿಂದ ಕೊಟ್ಟಂತ ಓದ್ತೀನಿ. ಕೇವಲ ಬ್ಯಾಂಕ್ದವ್ರು ಮತ್ತೆ ಮಾತಾಡಿ, ಮತ್ತೆ ಕೇಳಿ. ಕವಿತಾ, ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ? ಒಂದು ಪದ್ಮನಾಭ, ಎರಡನೇದು ಪರಶುರಾಮ, ಮೂರನೇದು ಸುಚಿ ಸ್ಮಿತಾ. ಯಾರವರು? ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ. ನಾನು ಓದ್ಬಿಡ್ಲ ಇನ್ನೊಂದ್ಸಾರಿ? ಅವ್ರು ಓದಿದ್ದಾರೆ ಅಂತ ನಾವು ಓದ್ತಾ ಇಲ್ಲ, ಓದೇ ಬಿಡ್ತೀನಿ ನಾನು, ಯಾಕಂದ್ರೆ ಟೈಮ್ ಆಗ್ಬಿಡ್ತದೆ ಅಂತ ಓದಕ್ಕೆ ಹೋಗಿರಲಿಲ್ಲ ನಾನು. ಚಂದ್ರಶೇಖರ್ ಪಿ ಆದ ನಾನು ಈ ದಿನ, ಅದು ಡೆತ್ ನೋಟ್, ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ಜೆ ಜಿ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು. ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಚಿಸ್ಮಿತಾ ರೌಲ್ ಮುಖ್ಯ ವ್ಯವಸ್ಥಾಪಕರು. ಇದು ಡೆತ್ ನೋಟ್. ಅವರು ಅಶೋಕ್ ಅವರು ಹೇಳಿದ್ರು, ಸಾಯಕ್ಕೆ ಮುಂಚಿತವಾಗಿ ಯಾರು ಅಸತ್ಯ ಹೇಳಲ್ಲ, ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲೂ. ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು. ಅವರೇ ಹೇಳಿದ್ದು, ನಾನು ಹೇಳಲಿಲ್ಲ. ಆಮೇಲೆ ಇತ್ತೀಚೆಗೆ ಮಾರ್ಚ್ 24ರ ಮಾಹಿತಿಯಲ್ಲಿ ಓದೇ ಬಿಡ್ಲ, ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಲ್ಲಿ ಬ್ಯಾಂಕ್ ಉಳಿತಾಯ ಸಂಖ್ಯೆ ಸೋ ಅಂಡ್ ಸೋ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಒಂದು ಉಪ ಖಾತೆ ಸಂಖ್ಯೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂಬಿ ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ. ಮಾಡ್ಕೊಂಡ್ರೆ ಮಾತಾಡಲೇಬೇಡಿ ಸರ್. ಸಾರೀಗ ಎಫ್ಐಆರ್ ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆ ಎಮ್ಮ. ಆಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಎಫ್ಐಆರ್ ನಲ್ಲಿ ಮಂತ್ರಿ ಸೂಚನೆ ಅದನ್ನ ಯಾಕೆ ಸೇರಿಸಲಿಲ್ಲ? ಹೆಂಗೆ ಕೈ ಬಿಟ್ರು ಶಿವಮೊಗ್ಗ ಪೊಲೀಸು? ಸರಿ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದ್ದೀರಿ. I am not yielding. ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ, ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೂ ನಿಮ್ಮ ಮೇಲೂ ಕ್ರಮ ತಗೊಳ್ಳದೆ. ಆಮೇಲೆ ಆಮೇಲೆ ನೋಡಿ ಸ್ವಲ್ಪ ಇದು ಯಮನ್ ರಿಪೋರ್ಟ್ ಕಂಪ್ಲೇಂಟ್ ನೋಡಿ. ಕವಿತಾ, ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಹೂ ಕಮಿಟೆಡ್ ಸೂಯಿಸೈಡ್. ಏನಂತ ಹೇಳ್ತಾರೆ? ಫಿರ್ಯಾದುದಾರರು ದಿನಾಂಕ 27/5/2024 11 ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ದೂರು. ಹೇಳಿಕೆಯ ಸಾರಾಂಶವೆಂದರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರ
ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ. ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ST ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ. ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ. ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ. ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ್ ವಾಸವಿರುತ್ತೇನೆ. ದಿನಾಂಕ 24/5/2024 ರಾತ್ರಿ 9:30ಕ್ಕೆ ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು 25/5/2024 ಮತ್ತು 26/5/24 ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು. ದಿನಾಂಕ 25/5/2024 ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ 26/5/2024 ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೆವು. ನನ್ನ ಗಂಡ ಮನೆಯಲ್ಲೇ ಇದ್ದರು. ನಾನು ಹಾಗೂ ನನ್ನ ಮಗ ಮಾಚೇನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ ಸಂಜೆ 5 ಗಂಟೆ ವೇಳೆಗೆ ಬಂದೆವು. ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು, ಕರೆದಾಗ ಮಾತಾಡದೇ ಇದ್ದು, ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ. ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ನ ಮೇಲ್ಛಾವಣಿಯಲ್ಲಿನ ಕಬ್ಬಿಣದ ಹುಕ್ಕಿಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು. ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು ದೇಹವೆಲ್ಲ ತಣ್ಣಗಾಗಿತ್ತು. ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆನು. ನನ್ನ ತಮ್ಮ ತಕ್ಷಣ ನೋಡಿದ್ದು ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ, ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆಂದು ತಿಳಿಯಿತು. ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇಣು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ. ನಿನ್ನೆ ದಿನಾಂಕ 26/5/24 ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು, ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೆ. ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ. ನನ್ನ ಸಾವಿಗೆ ಕಾರಣರಾದಂಥವರ ಪಟ್ಟಿ ಈ ಕೆಳಗಿನಂತಿದೆ. ಜೆ.ಜಿ. ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ, ಖಾದಿ ಭವನ, ವಸಂತ ನಗರ, ಬೆಂಗಳೂರು. ಪರಶುರಾಮ ದುರ್ಗಣ್ಣ, ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ವಸಂತ ನಗರ, ಬೆಂಗಳೂರು ಇವರು. ಆಮೇಲೆ ಶ್ರೀಮತಿ ಸುಚಿಸ್ಮಿತಾ ರಾಹುಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, MG ರಸ್ತೆ ಶಾಖೆ, ಬೆಂಗಳೂರು ಕಾರಣಕರ್ತರಾಗಿರುತ್ತಾರೆ. ಓದಿದ್ದೀರಾ ಇದನ್ನ? ಕಾರಣಕರ್ತರಾಗಿರುತ್ತಾರೆ. ಹಾಗೂ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ 80 ರಿಂದ 85 ಕೋಟಿಗಳು ಅನ್ಯಾಯವಾಗಿ ನಿಯಮಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ.
ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಜೆ.ಜಿ. ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಸ್ಮಿತಾ ರಾಹುಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಎಂಜಿ ರಸ್ತೆ ಆ ಶಾಖೆ ಬೆಂಗಳೂರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ. ಅದರಿಂದ ದಿ ವೈಫ್ ಆಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಹೆಂಡತಿನೂ ಕೂಡ ಒಂದು ಪದ್ಮನಾಭ, ಇನ್ನೊಂದು ಪರಶುರಾಮ, ಇನ್ನೊಂದು ಸುಚಿಸ್ಮಿತಾ, ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಡೆತ್ ನೋಟಿನ ಆಧಾರದ ಮೇಲೆ FIR ಬರ್ಬೇಕಲ್ಲ ಸರ್. ಡೆತ್ ನೋಟು FIR ನಲ್ಲೂ ಬಂದಿದೆ. ಅವ್ರ ಹೆಸರು ಯಾಕೆ ಬರೋದಿಲ್ಲ? FIR ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ? ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ. ನೀವು ಹಾಗೆ ಕೈ ಬಿಡ್ತೀರಿ. ಅಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿ ಪೊಲೀಸ್ನವರು 2-3 ಸ್ಟೇಟ್ಮೆಂಟ್ ಮಾಡಿ ಕುಳಿಸಿ ಅವ್ರಿಗೆ. ಸರ್ ಇದು ಒಬ್ಬ ಮುಖ್ಯಮಂತ್ರಿಗಳು ಓದುವಾಗ ಸರಿಯಾಗಿ ಓದಿದ್ರೆ ನೀನೇ ರಕ್ಷಣೆ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ರಕ್ಷಣೆ ಮಾಡೋ ಕೆಲಸ ಮೊನ್ನೆ ಮುಖ್ಯಮಂತ್ರಿಗಳು ಶಿಕ್ಷೆ ಯಾರಿಗೆ ಇದರಲ್ಲಿ ಆತ್ಮವಂಚನೆ ಆತ್ಮವಂಚನೆ ನೀವು ಮಾಡ್ಕೊಂಡ್ರೆ ಮುಖ್ಯಮಂತ್ರಿಗಳೇ ಕಂಪ್ಲೇಂಟ್ ಓದ್ಕೊಳ್ರಿ. ಸರಿಯಾಗಿಲ್ಲ. ಓದ್ಕೊಳ್ಳಿ ಅಲ್ಲಿ ಇದೆಯಾ ಅಂತ. ಈಗ FIR ನಿಮ್ಮ ಪೊಲೀಸ್ನವ್ರು ಹಾಕೊಳ್ಳೋದು ಬರ್ಕೊಟ್ಟಿರೋದ್ರಿ. ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು. ಮಾಡಿಸ್ತಿದ್ರಾ? ಪೊಲೀಸು ಸ್ಟೇಟ್ಮೆಂಟ್ ಬರ್ಕೊಟ್ಟಿದ್ರಾ? 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿ 2 ಗಂಟೆ ದುರುದ್ದೇಶಪೂರ್ವಕವಾಗಿ ಯಾರನ್ನೋ ಕಲ್ಪಿಟ್ ಮಾಡಬೇಕು. ನನ್ನ ಇರಾದೆ ಯಾರನ್ನು ಕೂಡ ನಾವು ರಕ್ಷಣೆ ಮಾಡಲ್ಲ. ಅಲ್ಲ, ನೀವೇ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸಭಾಧ್ಯಕ್ಷರೇ, ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಆಯ್ತು, ಯಾರು ಗೆದ್ದಲ್ ಬೇಡಿಗೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಪ್ರಶ್ನೆ ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅವರೆಲ್ಲಾರ್ದು ಹೆಸರಿದ್ರು ಕೂಡ ಕಂಪ್ಲೇಂಟ್ ಯಾರ ಮೇಲೂ ಕ್ರಮ ತಗೊಳ್ಳಿಕ್ಕೆ ಹಿಂದೆ ಬೀಳಲ್ಲ. ಉತ್ತರ ಆಗ್ಲಿ, ಇದರದಿಲ್ಲ, ಉತ್ತರ ಆಗ್ಲಿ, ಇದರಲ್ಲ, ಕೊಟ್ಟ ಕಂಪ್ಲೇಂಟ್ ಇದೆ. ಆದ್ರೆ ಸರ್ಕಾರದ ಕಂಪ್ಲೇಂಟ್ ದಲ್ಲಿ ಮಂತ್ರಿಗಳ ಹೆಸರಿಲ್ಲ, ಯಾಕಿಲ್ಲ? ಅದೇನ್ ಮತ್ತೆ ನೋಡಿ ಕಂಪ್ಲೇಂಟ್ ನೋಡಿ ಮತ್ತೆ ಹೇಳ್ತೇನೆ. ಈಗ ಕೂತ್ಕೊಳ್ಳಿ ನೀವು. ಇದು ಮಾನ್ಯ ಮುಖ್ಯಮಂತ್ರಿಗಳೇ, ಸರ್ ಆಗ್ತದ ಅನವಶ್ಯಕವಾಗಿ ಮತ್ತೆ ಮಾತಾಡಿ. ಈಗ ಆಯ್ತು, ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ. ಎಲ್ಲ ಉತ್ತರ ಆಗ್ಲಿ. ಬಾಡಿ ಕಂಡು ಕೂಡಲೇ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ 2 ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಅನುಭವ ಇದೆ, ತನಿಖೆ ನಡೀತಾ ಇದೆಲ್ಲ ಗೊತ್ತಾಗ್ತಲ್ಲ. ಅವಾಗ ಈಸ್ ನಾಟ್ ಹ್ಯಾಪಿ ವಿತ್ ದಿ ಕಂಪ್ಲೇಂಟ್ ಆರ್ FIR ರಿಜಿಸ್ಟರ್ಡ್ ಹೋಮ್ ಮಿನಿಸ್ಟರ್ ಪೊಲೀಸ್ ಸ್ಟೇಷನ್, ವಿನೋಬನಗರ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ಲದೆ ಹೋದ್ರೆ ಗಿವನ್ ಅನದರ್ ಕಂಪ್ಲೇಂಟ್. ಸರ್ ಪಾಪ ಗಂಡ ಸತ್ತಾಳ, ಮತ್ತೇನೇನು ಕಂಪ್ಲೇಂಟ್ ಕೊಡ್ತಾರೆ ಸರ್? ಸುಸೈಡ್ ಆಗೈತಿ. ಪೊಲೀಸ್ ವ್ಯವಸ್ಥೆ FIR ಯಾವ ಬೇಸಿಸ್ ಮೇಲೆ ಹಾಕ್ತಾರೆ? ಈಗ ಉತ್ತರ ಬರಲಿ. ಮತ್ತೆ ನೀವು ಕೇಳಬೇಕು. ತಾವು ಕೇಳಬೇಕು. ಒಂದು ನಿಮಿಷ ಮೇಲೆ ಹಾಕ್ತಾರ, ಕಂಪ್ಲೇಂಟ್ ಮೇಲೆ ಹಾಕ್ತಾರ? ಏನೂ ಇಲ್ಲ ಸರ್, ನಾವಿಲ್ಲಿ ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತಾರ, ಡೆತ್ ನೋಟ್ ಮೇಲೆ ಹಾಕ್ತಾರ? ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಗೃಹ ಮಂತ್ರಿಗಳಾಗಿದ್ದವರು ಈ ತರ ಹೇಳಿದ್ರೆ ಪರಮೇಶ್ವರ ಅವರ FIR is on the basis of the complaint. ಸ್ಟೇಷನ್ ಒಳಗೆ ಯಾವ ಈಗ ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕೂತ್ಕೊಳ್ಳಿ. ಏನು ವ್ಯಾಲ್ಯೂ ಇಲ್ವಾ? ಕೂತ್ಕೊಳ್ಳಿ. ಏನು ವ್ಯಾಲ್ಯೂ ಇಲ್ವಾ ಹೇಳಿ?
ಇನ್ವೆಸ್ಟಿಗೇಷನ್ ಮಾಡುವಾಗ ಡೆತ್ ನೋಟ್ ಅನ್ನ ಕನ್ಸಿಡರೇಷನ್ ತಗೊಳ್ತಾರೆ. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ಡೆತ್ ನೋಟ್ ನೀವು ಏನ್ ಕೆಲಸ ಮಾಡಿದ್ರಿ? ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಆಯ್ತು, ಬರ್ದಿದ್ರೆ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ಕೂತ್ಕೊಳ್ಳಿ, FIR ಹಾಕ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಅವ್ರ ಹೆಸರು ಇಲ್ಲ ಅಲ್ಲ, ಇದೆಯಾ ಸರ್? ಬೇರೆ ಆಯ್ತು, ಬೆಲ್ಲ ಯಾಕೆ ಸುಮ್ಮನೆ ಹೇಳ್ತೀರಿ ಈಗ ನೀವು? ಡೆತ್ ನೋಟಿನ ಹೇಳಿದ್ದಾರೆ ಅಂದ್ರೆ ಸರ್ಕಾರದಿಂದ ನಾವು ರಕ್ಷಣೆ ಮಾಡಿ ನೀವು ನಾಲ್ಕು ಏನಂತ ಮಾತಾಡ್ತೀವಿ? ಯಾರು ಅರ್ಥ ಆಗೋದಿಲ್ಲ. ಯಾರು ಒಬ್ಬರು ಮತ್ತೆ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ, ಡೆತ್ ನೋಟ್ ರಿಪ್ಲೈ ಆದ ನಂತರ ಮಾತಾಡಿ. ಇಲ್ಲ ಅಂತ ಹೇಳಿ ಕೂತ್ಕೊಳ್ಳಿ, ಇದ್ರ ಮೇಲೆ ಕೂತ್ಕೊಳ್ಳಿ. ಒಂದ್ ನಿಮಿಷ ಸಾರಿ, ಗೃಹ ಸಚಿವರಾಗಿದ್ದವರು ಈಗ ಹೇಳ್ಬಾರ್ದು. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ 10 ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 2 ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳು ಮನೆಗೆ ಹೋಗ್ಲಿಲ್ಲ. ಗಂಡ ಸತ್ತು ದುಃಖದಲ್ಲಿದ್ದಾಳೆ, ಬೆಳಗ್ಗೆಯಿಂದ ಏನು ಕುಡಿಲ್ಲ ತಿನ್ಲಿಲ್ಲ. ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರಿತ್ತು, ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು, ಇವರೆಲ್ಲ ಕೊಟ್ಟಿದ್ದು. ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ. ಮಾರನೇ ದಿವಸ 11 ಗಂಟೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ ಡಿಸ್ಪ್ಯೂಟ್ ದಿಸ್ ಅದಲ್ಲ ಅಲ್ಲ, ವಿಲ್ ಯು ಡಿಸ್ಪ್ಯೂಟ್ ದಿಸ್? ನೋಡಿ, ಈ ಕಂಪ್ಲೇಂಟ್ ಡೆತ್ ನೋಟ್ ಸಿಕ್ಕಿರ್ಲಿಲ್ಲ. ಡೆತ್ ನೋಟ್ ಸಿಕ್ಕಿದೆ ಅಂತ ಪ್ಲೀಸ್ ಕೇಳ್ರಿ. ನಿನ್ನೆ ದಿನ ಓದ್ತೀನಿ, ಇವ್ರಿಗೆ ಕನ್ಫ್ಯೂಸ್ ಮಾಡಕ್ ಹೊರಟಿದ್ರಿ ನೀವು ಸರ್. ಹಂಗಲ್ಲ ಸರ್, ಪ್ಲೀಸ್. ನಿನ್ನೆ ದಿನಾಂಕ 26/6/2024 ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು, ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ಯಾರು ಹೇಳಿರೋದು ಇದನ್ನ? ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು. ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್? ಖಂಡಿತ ಕಂಪ್ಲೇಂಟ್ ಆಗಿಲ್ಲ, ಹೇಳ್ತೀನಿ, ನಾನು ಹೇಳ್ತೀನಿ. ಪ್ಲೀಸ್ ಸರ್, ಅವ್ರು ಕೊಟ್ಟಿರೋದು ಕಂಪ್ಲೇಂಟ್ 27ನೇ ತಾರೀಕು ಅವ್ರು ಕೊಟ್ಟಿರೋ ಕಂಪ್ಲೇಂಟ್. ಅಂಶಕ್ಕೆ ಹಾಲು ಅದರಲ್ಲಿ ಎಲ್ಲ ಉಲ್ಲೇಖ ಇದೆ. ಅದರ ಆಧಾರದ ಮೇಲೆ ಮಾನ್ಯ ಅಧ್ಯಕ್ಷರೇ, ಅದರ ಆಧಾರದ ಮೇಲೆ ಕೂತ್ಕೊಳ್ಳಿ. ಪದೇ ಪದೇ ಹೇಳ್ಬೇಡ್ರಿ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಅಪ್ಪ. ಈಗ ಮಾನ್ಯ ಅಧ್ಯಕ್ಷರೇ, ನೀವೇನ್ ಹೇಳ್ತೀರಾ ಅಂತ ಗೊತ್ತು ಬಿಡಿ. ದಿಸ್ ಇಸ್ ನಾಟ್ ದಿ ವೇ. ಒಂದು ಅಬ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಮಾಡದ ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು, ಆಮೇಲೆ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು. ಮಧ್ಯ ಎದ್ದು ಅವ್ರ ಇಷ್ಟ ಬಂದ ಮಾತಾಡೋದ? ದಿಸ್ ಇಸ್ ನಾಟ್ ದಿ ವೇ. ಇದಾದ್ಮೇಲೆ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಿ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಬೆಂಗಳೂರು ಸಿಟಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗುತ್ತೆ. ಯಾಕೆ ನಾನು ಓದ್ದೆ ಅಂತಂದ್ರೆ ಅದನ್ನ 6 ಜನದ ಮೇಲೆ ಕೊಡ್ತಾರೆ. ಸುಚಿಸ್ಮಿತಾ ರಾಹುಲ್ ಮೇಲೆ ಸೇರಿಸಿ ಇನ್ನೂ 5 ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹಣ ಆಮೇಲೆ
ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು, ವಿಜೇಂದ್ರ ಹೇಳಿದ್ರು, ಈ ಕಂಪ್ಲೇಂಟ್ ಆದದ್ದು 27ನೇ ತಾರೀಕು, 28ನೇ ತಾರೀಕು ರಾಜಶೇಖರ್ ಕೊಟ್ಟಂತ FIR ಆಯಿತು. ಇದು 27ನೇ ತಾರೀಕು ಆಯ್ತು FIR. ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು 3/6/25. ಅಂದ್ರೆ ಯಾವ್ದು ಮೊದಲು ಕೊಟ್ಟದ್ದು? 27 3/6. ಇವರು ಬ್ಯಾಂಕ್ನವರು CBIಗೆ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಬಹಳ ದೊಡ್ಡದಿದೆ ಕಂಪ್ಲೇಂಟು, ಆದ್ರೂ ಓದ್ತೀನಿ ನಾನು ಇದನ್ನ. ಆಯ್ತು, ಮತ್ತೆ ನೋಡ ಪೂರಾ ಡೆತ್ ನೋಟ್ ಪೂರ ಓದ್ಲೇನ್ರಿ? ಆಯ್ತು, ಈಗ ಮತ್ತೆ ನೀವು ಕ್ಲಾರಿಫಿಕೇಶನ್ ಇದೆಯಾ? ಯಾಕಿದ್ರೆ ಮುಚ್ಚಿಡ್ಲಾಕತ್ತೀರಿ? ಯಾವ್ದು ಮುಚ್ಚಿ? ನೇರವಾಗಿನೇ ಅವರು ಚಂದ್ರಶೇಖರ್ ಹೇಳ್ತಾನೆ, ಅಶೋಕ ಓದ್ದದ್ರೆ ಪೂರ ಓದ್ದನ, ಓದ್ಲಿಲ್ಲ ಪೂರ. ಅಶೋಕ ಪೂರ ಓದಿದ್ದಾರೆ. ಮತ್ತೆ ನೀವು ಅದನ್ನೇ ಅಶೋಕ್ ಅವರು ಪೂರ ಓದಿದ್ದಾರೆ, ನಾನು ಬಿಟ್ಟಿದ್ದೀನಿ. ನೀವು ಓದ್ಲಿಲ್ವೇನ್ರಿ? ಮೌಖಿಕ ಆದೇಶ ಹಂಗ್ ಲೆಕ್ಕ ಹಾಕಿದ್ರೆ ನೀವು ಪದ್ಮನಾಭ ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದಾನಲ್ಲ, ಅದರಲ್ಲಿ ಕೆಲವು ಓದಿದ್ರಿ, ಕೆಲವು ಇದ್ದಾರೆ. ಮಾನ್ಯ ಓದಿದ್ರಿ, ಕೆಲವು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಅದನ್ನ ಓದಿ ಹೇಳಿದಾರಲ್ಲ. ಡೆತ್ ನೋಟ್ನಲ್ಲಿ ಐತ್ರಿ ಅಧ್ಯಕ್ಷರೇ, ಅಲ್ಲಿಂದ ಕೊನೆಗೆ ಅಧ್ಯಕ್ಷದ್ದು ಐತಿ ನೋಡ್ರಿ. 24/5/2024 ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ 2-3 ದಿನ ಬೆಳವಣಿಗೆ ಆಗುವುದನ್ನ ಅನುಸರಿಸಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅವರು ನಿನ್ನೆ ಹೇಳಿದ ಮೊನ್ನೆ ನಾನು ಯಾಕೆ ಓದಿಲ್ಲ ಓದ್ತೀನಿ, ಅದು ಇದೆ ನೋಟ್ ಇದೆ ಇಲ್ಲಿ. ಆಯ್ತು, ಡೆತ್ ನೋಟ್ ಎಲ್ಲ ಎನ್ಕ್ವೈರಿ ಟೈಮ್ ಅಲ್ಲಿ ಎಲ್ಲ ಡೆತ್ ನೋಟ್ ಬೆದಲಿಕ್ಕೆ ಡೆತ್ ನೋಟ್ ಎಲ್ಲ ಪೂರ ಈಗ ನಮ್ಗೆ ಗೊತ್ತಿಲ್ಲ, ಇದನ್ನೆಲ್ಲ ಕೈಬಿಟ್ಟು ಮಾನ್ಯ ಅಧ್ಯಕ್ಷರೇ ಈ ತರ ಮಿನಿಸ್ಟರ್ ಆಗಿದ್ದವರು ಏನು ಮಾಹಿತಿ ಕೊಡ್ತಾರೆ? ನನಗೆ ಗೊತ್ತಿದೆ ಮಾಹಿತಿ ಎಲ್ಲ, ಹೇಳ್ಬೇಕಾಗಿತ್ತು ಮಾಹಿತಿ. ಸದಸ್ಯರಾಗಿ ಕೂತ್ಕೊಳ್ಳಿ. ಇಲ್ಲ ಆಗಲ್ಲ. ಐ ಡೋಂಟ್ ಸಾವಿನ ನಾನು ಈಗ ಫಾರ್ ಯುವರ್ ಬೆನಿಫಿಟ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ದಿ ಎಂಟೈರ್ ಡೆತ್ ನೋಟ್. ಓಕೆ. ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣಿಬಿಗಿದುಕೊಂಡಿದ್ದೇನೆ. ನನ್ನ ಸಾವಿಗೆ ಕಾರಣರಾದವರ ಪದ್ಮನಾಭ ಅವರ ಸಂಗಡಿಗರು ಶ್ರೀ ಪರಶುರಾಮ ದುರ್ಗಣ್ಣನವರ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮ, ಶ್ರೀಮತಿ ಸುಚಿಸ್ಮಿತಾ ರವೋಲ್ ಮುಖ್ಯ ಸಂವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬೆಂಗಳೂರು, ಇತ್ತೀಚೆಗೆ ಮಾರ್ಚ್ 24 ಮನೆಯಲ್ಲಿ ಕಡ್ಡಾಯವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ, ಬೆಂಗಳೂರು ಬ್ಯಾಂಕ್. ನಾನು ಓದ್ತಾ ಇದ್ದೀನಲ್ರಿ, ಬೇಡ ನಿಮಗೆ ಅದೇ ಓದ್ತಾ ಇದ್ದೀನಿ. ಇವ್ರಿಗೆ ಕೇಳಕ್ಕೆ ಆಸಕ್ತಿ ಅಂತ ಮನೆ ಅಧ್ಯಕ್ಷ ಇವ್ರು ಕುಳಿಸ್ತಾ ಇದ್ರೆ ಈಗ ನೀವು ಕೂತ್ಕೋಬೇಕಲ್ಲ. ಸಚಿವರೇ ಯಾಕೆ ಇವರು ಸುಮ್ಮನೆ ನಿಂತು ಮಾತ್ರ ಆಗುದಿಲ್ಲ. ಇವ್ರಿಗೆ
ಸತ್ಯ ಈಗ ಕೂತ್ಕೊಳ್ಳೀಗ ತಡ್ಕೊಳಕ್ಕಾಗಲ್ಲ. ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಉತ್ತರ ಕೊಡಿ, ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಬೇಡ ಅಂತ ಹೇಳಿದ್ರೆ ಎಲ್ಲ ಉತ್ತರ ಬಗ್ಗೆ ಮಾತಾಡಲಿಕ್ಕೆ ಆಯ್ತು, ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸುಮ್ಮನೆ ಕೊಡ್ಲಿಕ್ಕೆ ನೀವು ನಿಮಗೆಲ್ಲ ನಿಮ್ಗೆ ಸರಿಯಾದ ಉತ್ತರ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಫೋನ್ ಕಾನ್ವರ್ಸೇಷನ್ ನೀವು ಕೂತ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಕೂತ್ಕೊಳ್ಳಿಕ್ಕೆ ಬಿಟ್ಟು ಹೋಗ್ತಾರೆ ಸರ್. ಅವ್ರಿಗೆ ಯಾವ್ದು ಬೇಕೋ ಅದು ಹೋಗ್ಬಿಟ್ಟು ಈಗ ಒತ್ತಡ ಎಲ್ಲ ಬೇಕಾದ್ರೆ ನಿಮ್ಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ಅಂತ ಹೇಳಿದ್ರೆ ಆಯ್ತು, ಎರಡು ಕೂತ್ಕೊಳ್ಳಿ. ನೀವೆಲ್ಲರೂ ಕೂತ್ಕೊಳ್ಳಿ. ಈಗ ನೋಡಿ, ಅನಗತ್ಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡ್ಕೊಳ್ಳಿ ಸರ್, ಡೆತ್ ನೋಟ್ನಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಮಾತ್ರ ಮೌಖಿಕವಾಗಿ ಹೇಳಿದ್ರೆ ಈಗ ಉತ್ತರ ಬರಲಿ, ಮತ್ತೆ ನೀವು ಹೇಳಿ. ಉತ್ತರ ಬರೋ ಮುಂಚೆ ಏನಾಗ್ತಾ ಇದಕ್ಕೆ? ಉತ್ತರ ಬರೋ ಮುಂಚೆ ಮಾತಾಡ್ತೀರಿ ನೀವು. ಉತ್ತರ ಆಯ್ತು, ಈಗ ಉತ್ತರ ಹೇಳಿ. ವಾಲ್ಮೀಕಿ ಅಧ್ಯಕ್ಷ ಎರಡನ್ನೂ ಮುಖ್ಯ ಉತ್ತರ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ, ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿಬಿಐ SIT ತನಿಖೆ ನಡೀಲಿ. ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್ ಏನಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಈ ತರ ಆದ್ರೆ ಉತ್ತರ ಕೊಡಕ್ಕಾಗಲ್ಲ. ಉತ್ತರ ಕೊಡ್ಬೇಕಲ್ಲ, ಈ ಉತ್ತರ ಕೇಳಿ ನೀವು. ಫೋನ್ ಕಾನ್ವರ್ಸೇಷನ್ ನೀವು ಉತ್ತರ ಕೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ನೇರವಾಗಿ ಮಾನ್ಯ ಸಚಿವರ ಮೌಖಿಕವಾಗಿ ಅದೆಲ್ಲ ಮೊನ್ನೆ ಹೇಳಿದಿರಲ್ಲ, ಎಲ್ಲ ಕೇಳಿದಿರಿ ತಾವು. ತಾವೆಲ್ಲ ಕೂಡ ಕೇಳಿದಿರಿ, ವರ್ಗಾಯಿಸಲು ಸೂಚಿಸಿದ್ದಾರೆ. ತಾವೆಲ್ಲ ವಿಚಾರ ಉತ್ತರ ಕೊಡ್ತಾ ಇದ್ದಾರೆ. ಡೆತ್ ನೋಟಿದೆ ಅಧ್ಯಕ್ಷರೇ, ಡೆತ್ ನೋಟಿದೆ. ಇದೆ ಅವರು ಅಲ್ಲಿ ಯಾರು ಮಾಡ್ತಾರೆ? ಸಚಿವರ ಮೇಲೆ FIR ಹಾಕೋದಿಲ್ಲ. 220 ಇದೆ. ಪ್ರಕರಣ ಮುಚ್ಚಾಗ್ತಾ ಇದೆ ಅಂತ ಅರ್ಥ. ಅಶೋಕ ಎಲ್ಲ ಓದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಈಗ ಈ ತರ ಎದ್ದಿದ್ದೆ ಅಲ್ಲ, ಈ ತರ ಎದ್ದು ನಿಂತ್ರೆ ಆಗೋದಿಲ್ಲ. ಈಗ ಓದ್ತಾ ಇದ್ದಾರಲ್ಲ, ಮತ್ತೆ ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಸರ್. ಡೆತ್ ಸಚಿವರು ಅಂತ ಇದೆ. ಈಗ ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಈಗ ಅದು ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ನೀವು ಬೊಬ್ಬೆ ಆಗ್ತೀರಿ? ಏನಾಗಿದೆ ನಿಮ್ಗೆಲ್ಲ? ಅಲ್ಲಿ ಕೊಡಿ. ಇಡೀ ಪ್ರಕರಣ ಸರ್ ಅಧ್ಯಕ್ಷರೇ, ಇಡೀ ನೋಡಿ, ಈಗ ಹ್ಯಾಂಡ್ ರೈಟಿಂಗ್ ಸುಳ್ಳು ಓದಿಕೊಂಡು ಡೆತ್ ನೋಟ್ ಯಾರಿಗೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ. ಅಧ್ಯಕ್ಷರೇ, ಡೆತ್ ನೋಟ್ನಲ್ಲಿ ಹೆಸರು ಬರೆದಿದ್ದಾರೆ. ತಯಾರಿಲ್ಲ ಅಂದ್ರೆ
ನೋಡಿ ಬರೆಯೋದೇ ಇಲ್ಲ ಮಂತ್ರಿ ಹೆಸರು. ಈಗ ಡೆತ್ ನೋಟ್ ಸರ್ ಇವರು ಅಧಿವೇಶನ ಮಂತ್ರಿ ಅಂತ ಇದ್ದಾರೆ 34 ಜನ ಇದ್ದಾರೆ. ಯಾರನ್ನ ಒಬ್ಬ ಹೆಸರು ಬರೀರಿ, ಯಾರ್ದಾನ ಬರೀರಿ ಮಂತ್ರಿ ಹೆಸರು. 34 ಜನ ಇದ್ದಾರೆ ಮಂತ್ರಿ, ಮುಖ್ಯಮಂತ್ರಿ ಬಿಟ್ಬಿಟ್ಟು ಇಟ್ಕೊಡಪ್ಪ ಕಾಪಿ. ಹರೀಶ್ ಪೂಜಾ ಅವರೇ ಆ ಪ್ಲೇ ಕಾರ್ಡ್ ನೋಡಿ, ನಾನೆಲ್ಲ ಪ್ಲೇ ಕಾರ್ಡ್ ಯೂಸ್ ಮಾಡಬೇಡಿ, ಪ್ಲೇ ಕಾರ್ಡ್ ಅನ್ನು ಯೂಸ್ ಮಾಡಬೇಡ ಹೇಳ್ತಾ ಇದ್ದೇನೆ. ಮತ್ತೆ ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ.